हेलो डियर स्टूडेंट्स, वेलकम टू द हिंदी क्लास। मैंने आपको स्वामी विवेकानंद चैप्टर के बारे में पढ़ाता था। मैं आज पार्ट 3 आगे पार्ट 3 के बारे में पढ़ाना चाहता हूँ। पार्ट 3 में क्या है हम देखेंगे। पार्ट 3 यही से शुरू होता है। स्वामी विवेकानंद ने समाज सेवा को परमात्मा की सच्ची सेवा बतलाया। ಅಂದರೆ ಸ್ವಾಮಿ ವಿವೇಕಾನಂದರು ಸಮಾಜ ಸೇವೆಯನ್ನು ಪರಮಾತ್ಮ ಕಿ ಸಚ್ಚಿ ಸೇವಾ ಬದಲಾಯ ಅಂತ ಅಂದರೆ ಸ್ವಾಮಿ ವಿವೇಕಾನಂದರು ಏನಂತ ಹೇಳಿದ್ರು ಅಂದರೆ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಪರಮಾತ್ಮನ ನಿಜವಾದಂಥ ಸೇವೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿ ತಿಳಿಸಿ ಹೇಳಿದರು. ಬದಲಾಯ ಅಂದರೆ ಹಿ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಅಂತ ಅರ್ಥ, ಅಂದರೆ ತಿಳಿಸಿದರು. ಏನಂತ ತಿಳಿಸಿದ್ರು? ಸಮಾಜ ಸೇವೆಯು ಪರಮಾತ್ಮನ ನಿಜವಾದಂತಹ ಸೇವೆ ಅಂತಕ್ಕಂಥದ್ದನ್ನು ತಿಳಿಸಿದ್ರು ಅಂತ. ವೇ ಸ್ವಯಂ ಭಿ ಸಮಾಜ ಸೇವಾ ಮೇ ಲಗ್ ಜಾತೆ ಥೇ, ಅಂದರೆ ಅವರು ಸ್ವಯಂ ಆಗಿ, ಅಂದರೆ ಅವರೇ ಖುದ್ದಾಗಿ ಅವರೇ ಏನು ಮಾಡ್ತಾಯಿದ್ರು, ಅವರೇ ಖುದ್ದಾಗಿ ಸ್ವಯಂ ಆಗಿ ಸಹ ಸಮಾಜ ಸೇವೆಯಲ್ಲಿ ತೊಡಗುತ್ತಿದ್ದರು. ಸಮಾಜ ಸೇವಾ ಮೇ ಲಗ್ ಜಾತೆ ಥೇ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುತ್ತಿದ್ದರು. सन 1897 को और 97 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी. ಅಂದರೆ 1897ರಲ್ಲಿ ಪ್ಲೇಗ್ ಮತ್ತು ಅಕಾಲ್ ಅಂದರೆ ಬರಗಾಲ ಅಂತ ಹೇಳ್ಬೋದು. ಪ್ಲೇಗ್ ಮತ್ತು ಬರಗಾಲ ಇದ್ದಂತಹ ಸಮಯದಲ್ಲಿ, ಅಂದರೆ ಬರಗಾಲದಿಂದ ಪೀಡಿತ, ಅಂದರೆ ಬರಗಾಲ ಮತ್ತು ಪ್ಲೇಗ್ ರೋಗದಿಂದ ಬಳಲುತ್ತಿದ್ದಂತಹ ಭಾರತವಾಸಿಯೋಂಕು, ಅಂದರೆ ಭಾರತವಾಸಿಗಳಿಗೆ, ಅಂದರೆ ಭಾರತದ ಜನರಿಗೆ ಏನು ಮಾಡೋದು? ಉನ್ಹೋನೆ ಬಡೀ ತನ್ಮಯತಾಸೆ, ಅವರು ಒಂದು ನಿರ್ದಿಷ್ಟ ಒಂದು ದೃಢ ಸಂಕಲ್ಪದಿಂದ ಸೇವೆಯನ್ನು ಮಾಡಿದರು. ತನ್ಮಯತಾಸೆ ಸೇವಾ ಕೀತಿ, ಅವರು ತುಂಬ ಹೆಚ್ಚಿನ ಒಂದು ಮೃದು ಭಾವನೆಯಿಂದ, ಒಂದು ದೃಢ ಸಂಕಲ್ಪದಿಂದ ಅವರು ಸೇವೆಯನ್ನು ಮಾಡಿದ್ರು. 1897ರಲ್ಲಿ ಬಂದಂತಹ ಪ್ಲೇಗ್ ಮತ್ತು ಬರಗಾಲದಿಂದ ಪೀಡಿತರಾದಂತಹ ಭಾರತದ ಜನರಿಗೆ ಅವರು ತುಂಬ ಒಂದು ದೃಢ ಸಂಕಲ್ಪದಿಂದ ಹಾಗೂ ಮೃದು ಮನಸ್ಸಿನಿಂದ ಅವರು ಸೇವೆಯನ್ನು ಮಾಡಿದರು. ಸಮರ್ಥ ಲೋಗೋಂಕು, ಸಮರ್ಥ ಲೋಗ ಅಂದರೆ ಯಾರಿಲ್ಲಿ? ಅಂದರೆ ಯಾರು ಸಮರ್ಥರಾಗಿರ್ತಾರೋ, ಯಾರು ಶ್ರೀಮಂತರಿರ್ತಾರೋ ಅವರು. ಸಮರ್ಥ ಲೋಗೋಂಕು ಉನ್ಹೋನೆ ಗರೀಬೋಂಕಿ ದಶಾ ಸುಧಾರ್ನೆ ಕಾ ಸಂದೇಶ ದಿಯಾ. ಸಮರ್ಥ ಜನರಿಗೆ ಅವರು ಗರೀಬೋಂಕಿ ದಶಾ ಸುಧಾರ್ನೆ ಅಂದರೆ ಬಡವರ ಒಂದು ದಶಾ ಸುಧಾರಣೆ ಅಂದರೆ ಬಡವರ ಕಷ್ಟಗಳನ್ನು ಒಂದು ಸುಧಾರಿಸುವಂಥದ್ದನ್ನು ಸಂದೇಶವನ್ನು ಕೊಟ್ಟರು. ಅಂದರೆ ಯಾರು ಸಮರ್ಥ ಜನರಿರ್ತಾರೋ ಅವರಿಗೆ ಬಡವರ ಒಂದು ಸ್ಥಿತಿಯನ್ನು, ಅವರ ಒಂದು ಕಷ್ಟಗಳನ್ನು ಸುಧಾರಿಸುವಂತಹ ಒಂದು ಸಂದೇಶವನ್ನು ಇವರು ಕೊಟ್ಟರು ಅಂತ ಅರ್ಥ. ಇಸಿ ಧ್ಯೇಯಸೆ, ಈ ಒಂದು ಧ್ಯೇಯದ ಮುಖಾಂತರವಾಗಿ, ಅಂದರೆ ಈ ಧ್ಯೇಯವನ್ನು ಇಟ್ಟುಕೊಂಡು, ಇಸಿ ಧ್ಯೇಯಸೆ ಉನ್ಹೋನೆ ಕಲ್ಕತ್ತೆ ಮೇ ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕಿ. ಈ ಒಂದು ಧ್ಯೇಯವನ್ನು, ಉದ್ದೇಶವನ್ನು ಇಟ್ಕೊಂಡು ಅವರು ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದರು. ಸ್ಥಾಪನಾ ಕಿ. स्वामी जी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. ಅಂದರೆ ಸ್ವಾಮೀಜಿಯವರು ಅಜ್ಞಾನ ಅಂದರೆ ಅಂಧಕಾರ, ಹಾಗೂ ಅಶಿಕ್ಷಾ ಅಂದರೆ ಅನಕ್ಷರತೆ, ವಿದೇಶಿ ಅನುಕರಣ ಅಂದರೆ ವಿದೇಶಿಯ ಅನುಕರಣೆ, ವೆಸ್ಟರ್ನೈಸೇಷನ್ ಅಂತೀವಲ್ವಾ ಅದು, ದಾಸ್ಯ ಮನೋಭಾವ ಆದಿಕೆ ಬುರೇ ಪ್ರಭಾವಂಕ ಅಂದರೆ ಗುಲಾಮಗಿರಿ, ದಾಸ್ಯ ಮನೋಭಾವ ಅಂದರೆ ಗುಲಾಮಗಿರಿಯ ಮುಂತಾದವುಗಳ ಕೆಟ್ಟ ಪ್ರಭಾವಗಳ ಬಗ್ಗೆ ವ್ಯಕ್ತಪಡಿಸಿ ಹೇಳಿದರು ಅಥವಾ ಹೇಳಿದರು ಅಂತ ಅರ್ಥ. ಅಜ್ಞಾನದ ಬಗ್ಗೆ ಹಾಗೂ ಅನಕ್ಷರತೆ ಬಗ್ಗೆ, ಆಮೇಲೆ ವಿದೇಶಿ ಅನುಕರಣೆ ಬಗ್ಗೆ ಹಾಗೂ ಗುಲಾಮಗಿರಿಯ ಬಗ್ಗೆ, ಇನ್ನೂ ಅಂತಾದ ಕೆಟ್ಟ ಪ್ರಭಾವಗಳ ಬಗ್ಗೆ ತಿಳಿಸಿ ಜನರಿಗೆ ಹೇಳಿದರು ಅಂತ ಅರ್ಥ. उन्होंने अपने भाषणों द्वारा जनता के मन से हीनता की भावना को दूर भागने का प्रामाणिक प्रयत्न किया.
ಅಂದರೆ ಅವರು ತಮ್ಮ ಭಾಷಣಗಳ ಮುಖಾಂತರವಾಗಿ, ಭಾಷಣದ್ವಾರ ಅಂದರೆ ಭಾಷಣಗಳ ಮುಖಾಂತರವಾಗಿ ಜನತಾಕೆ ಮನಸ್ಸೇ ಅಂದರೆ ಜನರ ಮನಸ್ಸಿನಿಂದ ಹೀನತಾಕಿ ಭಾವನಾ ಅಂದರೆ ಕೀಳಿರಿಮೆಯ ಭಾವನೆಯನ್ನು ದೂರ ಓಡಿಸಲು, ದೂರ ಓಡಿಸಲು ಅಂದರೆ ಕೀಳಿರಿಮೆಯ ಭಾವನೆಯನ್ನು ದೂರ ಓಡಿಸಲು ಪ್ರಾಮಾಣಿಕ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸ್ವಾಮೀಜಿಯವರು ಮಾಡಿದ್ದರು. ಅಪ್ನೆ ಏಕ್ ಭಾಷಣ ಮೇ ಉನ್ಹೋನೆ ಕಹಾ ಥಾ, ಅವರು ತಮ್ಮ ಒಂದು ಭಾಷಣದಲ್ಲಿ ಈ ರೀತಿಯಾಗಿ ಹೇಳಿದರು. प्यारे देशवासियों, वीर बनो और ललकार कर कहो कि मैं भारतीय हूँ. अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय, सब मेरे भाई हैं. उनकी प्रतिष्ठा मेरी प्रतिष्ठा है. उनका गौरव मेरा गौरव है. ಅಂದರೆ ಅವರು ತನ್ನ ಭಾಷಣದಲ್ಲಿ ಈ ರೀತಿಯಾಗಿ ಹೇಳಿದರು. ಪ್ರೀತಿಯ ದೇಶವಾಸಿಯರೇ ಅಂದರೆ ಪ್ರೀತಿಯ ಜನರೇ, ವೀರರಾಗಿ ಹಾಗೂ ಸವಾಲನ್ನು ಹಾಕಿ ಹೇಳಿ. ಲಲ್ಕಾರ್ ಕರ್ ಕಹೋ ಅಂದರೆ ಚುನೌತಿ ಅಂದರೆ ಚಾಲೆಂಜನ್ನು ಮಾಡಿ ಹೇಳಿ. ನೀವು ವೀರರಾಗಿ ಹಾಗೂ ಸವಾಲನ್ನು ಹಾಕಿ ಹೇಳಿ. ಏನಂತ? ಕಿ ಮೇ ಭಾರತೀಯ ಹೂँ, ನಾನೊಬ್ಬ ಭಾರತೀಯ ಅಂತ ವೀರರಾಗಿ ಸವಾಲನ್ನು ಹಾಕಿ ಹೇಳಿ, ನಾನೊಬ್ಬ ಭಾರತೀಯ ಅಂತ. ಅನ್ಪಢ್ ಭಾರತೀಯ ಅನಕ್ಷರಸ್ಥ ಭಾರತೀಯ, ನಿರ್ಧನ್ ಭಾರತೀಯ ಅಂದರೆ ಕಳಪೆ ಭಾರತೀಯ, ಊಂಚಿ ಜಾತಿಕ ಭಾರತೀಯ ಅಂದರೆ ಉತ್ತಮ ಜಾತಿಯ ಭಾರತೀಯ, ನೀಚ ಜಾತಿಕ ಭಾರತೀಯ ಅಂದರೆ ನೀಚ ಸ್ಥಿತಿಯಲ್ಲಿ ಅಥವಾ ನೀಚ ಜಾತಿಯ ಭಾರತೀಯ, ಸಬ್ ಮೇರೆ ಬಾಯಿ ಹೇ, ಇವರೆಲ್ಲರೂ ಸಹ ನನ್ನ ಸಹೋದರರಾಗಿದ್ದಾರೆ. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೇ, ಅವರ ಪ್ರತಿಷ್ಠೆಯೇ ನನ್ನ ಪ್ರತಿಷ್ಠೆ ಆಗಿದೆ. ಉನ್ಕಾ ಗೌರವ್ ಮೇರಾ ಗೌರವ್ ಹೇ, ಅವರ ಗೌರವ ನನ್ನ ಗೌರವವೂ ಸಹ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ತಮ್ಮ ಭಾಷಣದಲ್ಲಿ ಈ ರೀತಿ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ. ವೀರರಾಗಿ ಮತ್ತು ಸವಾಲನ್ನು ಹಾಕಿ ಹೇಳಿ, ನಾನೊಬ್ಬ ಭಾರತೀಯನಾಗಿದ್ದಾನೆ. ಅನಕ್ಷರ ಓದ್ದಲೇ ಇರ್ತಕ್ಕಂಥ ಭಾರತೀಯ ಇರ್ಬೋದು, ಕಳಪೆ ಭಾರತೀಯ ಇರ್ಬೋದು, ಉತ್ತಮ ಜಾತಿ ನೀಚ ಜಾತಿಯ ಭಾರತೀಯರಾಗಿರ್ಬೋದು, ಇವರೆಲ್ಲರೂ ಸಹ ನಮ್ಮ ಸಹೋದರರು. ಅವರ ಪ್ರತಿಷ್ಠೆಯೇ ನನ್ನ ಪ್ರತಿಷ್ಠೆ, ಹಾಗೆ ಅವರ ಗೌರವವೇ ನನ್ನ ಗೌರವ ಅಂತಕ್ಕಂಥ ಒಂದು ಮಾತನ್ನು ತನ್ನ ಭಾಷಣದಲ್ಲಿ ಸ್ವಾಮೀಜಿಯವರು ಹೇಳಿದರು. 4 जुलाई सन 1902 को ಸ್ವಾಮಿ ವಿವೇಕಾನಂದ ಪರಲೋಕ ಸಿದಾರೆ. ಅಂದರೆ ಜುಲೈ 4, 1902ರಲ್ಲಿ ಸ್ವಾಮಿ ವಿವೇಕಾನಂದರು ಪರಲೋಕಿಸಿದ್ದಾರೆ, ಪರಲೋಕಕ್ಕೆ ಹೋದರು. ಅಂದರೆ ಅರ್ಥ ಏನು ಬರುತ್ತೆ? ಅವರು ದೇಹಾಂತ್ಯವನ್ನು ಮಾಡಿದರು, ಅಂದರೆ ತೀರಿಕೊಂಡರು ಅಥವಾ ನಿಧನರಾದರು ಅಂತ ಅರ್ಥ. 4 ಜುಲೈ 1902ರಲ್ಲಿ ಸ್ವಾಮಿ ವಿವೇಕಾನಂದರು ನಿಧನರಾದರು. ಲೇಕಿನ್ ಆಜ್ ಬಿ, ಆದರೂ ಇವತ್ತಿಗೂ ಸಹ, ಲೇಕಿನ್ ಆಜ್ ಬಿ ಇವತ್ತಿಗೂ ಸಹ, ಬಿ ಅಂದರೆ ಸಹ, ಉನ್ಕೆ ಕಾರ್ಯ ಅವ್ರ ಸಂದೇಶ ಅಮರ ಹೇ, ಇವತ್ತಿಗೂ ಸಹ ಅವರು ಮಾಡಿರ್ತಕ್ಕಂಥ ಕಾರ್ಯ ಹಾಗೂ ಅವರು ಕೊಟ್ಟಂಥ ಸಂದೇಶ ಶಾಶ್ವತವಾಗಿದೆ. ಅಮರ್ ಹೇ ಅಂದರೆ ಶಾಶ್ವತವಾಗಿದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ಯು ಅಂಡರ್ಸ್ಟುಡ್ ದಿಸ್ ಪೋಯಮ್, ದಿಸ್ ಲೆಸನ್. ನೆಕ್ಸ್ಟ್ ಲೇಖಕ್ ಪರಿಚಯ ಅಂದರೆ ಲೇಖಕರ ಪರಿಚಯ. ಇಸ್ ಪಾಠಕ್ಕೆ ಲೇಖಕ್ ಡಾಕ್ಟರ್ ಜಗದೀಶ್ ಚಂದ್ರ ಹೈ. ಈ ಪಾಠದ ಅಥವಾ ಈ ಒಂದು ಗದ್ಯದ ಲೇಖಕರು ಜಗದೀಶ್ ಚಂದ್ರ ಆಗಿದ್ದಾರೆ. ಇನ್ಹೋನೆ ಭಾರತಕ್ಕೆ ಕಿಶೋರ್ ಬಾಲಕ್ ಬಾಲಿಕಾವೋಂಕೆ ಅಂದರೆ ಭಾರತದಲ್ಲಿ ಇರ್ತಕ್ಕಂಥ ಹದಿಹರೆಯದ ವಯಸ್ಸಲ್ಲಿರ್ತಕ್ಕಂಥ ಬಾಲಕರು ಮತ್ತು ಬಾಲಕಿಯರಿಗೆ ಮೊದಲು ಸಮಕ್ಷ ಅಂದರೆ ಮೊದಲು ಆದರ್ಶ ಪ್ರಸ್ತುತ ಕರ್ನೆ ಕೇಳಿಯೇ, ಮೊದಲು ಅವರಿಗೆ ಒಂದು ಆದರ್ಶವನ್ನು ತಿಳಿಸುವುದಕ್ಕೋಸ್ಕರ ಅನೇಕ ಮಹಾಪುರುಷರ ಜೀವನ ಕಥೆಗಳನ್ನು ಬರೆದಿದ್ದಾರೆ. ಅಂದರೆ ಹದಿಹರೆಯದ ವಯಸ್ಸಿನಲ್ಲಿರ್ತಕ್ಕಂಥ ಬಾಲಕರು ಹಾಗೂ ಬಾಲಕಿಯರಿಗೆ ಮೊದಲು ಅವರಿಗೆ ಆದರ್ಶವನ್ನು ಕೊಡಬೇಕು, ಆದರ್ಶವನ್ನು ಪ್ರಸ್ತುತ ಮಾಡಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಇವರು ಡಾಕ್ಟರ್ ಜಗದೀಶ್ ಚಂದ್ರ ಅವರು ಏನು ಮಾಡಿದ್ದಾರೆ, ಹಲವಾರು ಮಹಾಪುರುಷರ ಒಂದು ಜೀವನ ಕಥೆಗಳನ್ನು ಇವರು ಬರೆದಿದ್ದಾರೆ ಅಂತ ಅರ್ಥ. ಓಕೆ dear students, I have not mentioned the Kannada meaning here just because of the time crunch. So hope that you find this video useful. Thank you.